ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಮೂಡುವುದೇ ಮೂಡಲ ಹೊನಲು ಕತೆಯ ಮುಂದಿನ ಅಧ್ಯಾಯ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಲಾವಣ್ಯಾಳನ್ನು ಮನೆಗೆ ಕರೆದುಕೊಂಡು ಬಂದಿದ್ದ ಸೂರ್ಯ. ಅವನ ಹೆಗಲ ಮೇಲೆ ತಲೆ ಇಟ್ಟು ಒಳಗೆ ನಡೆದುಕೊಂಡು ಬಂದ ಲಾವಣ್ಯಗೆ ಸೀತಾ ಅವರ ಮನೆಯ ಸೋಫಾದ ಮೇಲೆ ಕುಳಿತಿದ್ದ ವ್ಯಕ್ತಿಯನ್ನು ನೋಡಿ ಆಘಾತವಾಗಿತ್ತು. ಸೂರ್ಯನಿಂದ ದೂರ ಸರಿದು ನಿಂತು ಭಯದಲ್ಲೇ ಉಗುಳು ನುಂಗಿದಳು. ಗಂಭೀರವಾಗಿಯೇ ಅವಳ ಎದುರು ನಡೆದು ಬಂದವನು ಹಿಂದೂ ಮುಂದೂ ಯೋಚಿಸದೆ ಅವಳ ಕಪಾಳಕ್ಕೆ ಜೋರಾಗಿ ಹೊಡೆದಿದ್ದ. ಅವನು ಹೊಡೆದ ಏಟಿಗೆ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಸಾಮ್ರಾಟ್ ಎಂದು ಮೇಲು ಧ್ವನಿಯಲ್ಲಿ ಉದ್ಗರಿಸಿದಳು. ಇತ್ತ ಕಡೆ ಸೂರ್ಯ ಕೂಡ ಲಾವಣ್ಯಗೆ ಅಡ್ಡವಾಗಿ ನಿಂತು, ಸಾಮ್ರಾಟ್, ಇದೇನು ಮಾಡ್ತಾ ಇದೆಯಾ ನೀನು? ಈಗಷ್ಟೇ ಹಾಸ್ಪಿಟಲಿಂದ ಬರ್ತಾ ಇದ್ದಾಳೆ ಎಂದು ಮಧ್ಯ ಬಂದು ಸಾಮ್ರಾಟ್ನನ್ನು ತಡೆಯುವ ಪ್ರಯತ್ನ ಮಾಡಿದನು. ಈಗ ಸಾಮ್ರಾಟ್ನ ಗಮನ ಲಾವಣ್ಯ ಮೇಲಿಂದ ಸೂರ್ಯನ ಕಡೆ ಹರಿಯಿತು. ಓ ಹೌದಲ್ವಾ, ಹಾಸ್ಪಿಟಲಿಂದ ಸುಸ್ತಾಗಿ ಬಂದಿದ್ದಾಳೆ. ಜ್ಯೂಸು, ಹಣ್ಣು, ಹಂಪಲು ಕೊಟ್ಟು ಉಪಚಾರ ಮಾಡಬೇಕು. ಮಗು ಕಳ್ಕೊಂಡು ನೋವಿನಲ್ಲಿ ಇರೋಳಿಗೆ ಸಮಾಧಾನ ಮಾಡಬೇಕು. ಇದನ್ನ ಬಿಟ್ಟು ಹೊಡೆದ್ಬಿಟ್ನಲ್ಲ ನಾನು ಎಂದು ವ್ಯಂಗ್ಯವಾಗಿ ಹೇಳುತ್ತಾ ತಲೆ ಮೇಲೆ ಕೈ ಇಟ್ಟುಕೊಂಡಿದ್ದ. ಸಾಮ್ರಾಟ್, ಏನಾಗಿದೆ ನಿನಗೆ? ಯಾಕೆ ಹೀಗೆಲ್ಲ ನಡ್ಕೋತಾ ಇದೆಯಾ? ಲಾವಣ್ಯಾಳನ್ನ ಕಂಡ್ರೆ ನಿನಗಾಗಲ್ಲ ಅಂತ ಗೊತ್ತು. ಅವಳ ಮೇಲೆ ಬೆಟ್ಟದಷ್ಟು ಕೋಪ ಇದೆ ಅನ್ನೋದು ಗೊತ್ತು. ಆದರೆ ಅದನ್ನು ಇಂಥ ಟೈಮಲ್ಲಿ ತೋರಿಸೋದು ಸರಿಯಲ್ಲ. ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೋ ಎಂದು ಅವನನ್ನು ಸಮಾಧಾನ ಮಾಡೋಕೆ ನೋಡಿದ ಸೂರ್ಯ. ನಿಜ ಹೇಳಬೇಕಂದ್ರೆ ಕೋಪ ಅವಳ ಮೇಲಲ್ಲ ಕಣೋ, ನಿನ್ನ ಮೇಲೆ ಬರ್ತಾ ಇದೆ. ಒಬ್ಬ ವ್ಯಕ್ತಿ ಒಂದು ಸಾರಿ ಮೋಸ ಹೋಗ್ಬೋದು, ಆದರೆ ಪದೇ ಪದೇ ಮೋಸ ಹೋಗೋರ್ನ ಮೂರ್ಖ ಅಂತಾರೆ. ನಿನಗೆ ಡೇ 1ನಿಂದ ಹೇಳ್ತಾನೆ ಇದ್ದೀನಿ, ಯಾವಾಗಲೂ ಮನಸ್ಸಿನಿಂದ ಅಲ್ಲ ತಲೆಯಿಂದ ಯೋಚನೆ ಮಾಡು ಅಂತ. ಆದರೆ ಅದು ನಿನಗೆ ಅರ್ಥನೇ ಆಗಲ್ಲ ಅಲ್ವಾ? ಹೋಗಿ ಹೋಗಿ ಇಂಥವಳನ್ನು ಮತ್ತೆ ಮತ್ತೆ ನಂಬ್ತೀಯಲ್ಲ, ಏನು ಹೇಳೋದು ನಿನಗೆ ಎಂದು ಅಲ್ಲು ಕಡಿದು ಲಾವಣ್ಯಾಳನ್ನೇ ಕೊಲ್ಲೋ ರೀತಿ ನೋಡುತ್ತಾ ಹೇಳಿದ. ಸಾಮ್ರಾಟ್, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಡ ಕಣೋ. ಮೊದಲು ನೀನು ಕೂತ್ಕೋ, ಸಮಾಧಾನವಾಗಿ ಮಾತಾಡೋಣ. ಎಲ್ಲ ವಿಷಯ ನನಗೆ ಗೊತ್ತಾಗಿದೆ. ಗೊತ್ತಾಗೋದು ಬಾಕಿ ಇರೋದು ನಿನಗಷ್ಟೆ. ಮೊದಲು ನೀನು ತಿಳ್ಕೊ, ಸತ್ಯ ಏನು ಅನ್ನೋದನ್ನು ಈ ನಿನ್ನ ಸೋ ಕಾಲ್ಡ್ ಗುಬ್ಬಿನೇ ಹೇಳ್ತಾಳೆ ಕೇಳು ಎಂದು ಹೇಳಿದವನು ಸೂರ್ಯನನ್ನು ಪಕ್ಕಕ್ಕೆ ಸರಿಸಿ, ನಿಜ ಏನು ಅನ್ನೋದನ್ನು ನೀನೇ ಹೇಳ್ತೀಯೋ ಅಥವಾ ನಿನ್ನ ಬಾಯಿಯಿಂದ ನಾನೇ ಹೇಳಿಸ್ಲಾ? ಗಡುಸಾಗಿ ಗದರಿದ. ಯಾವ ವಿಷಯ? ಏನು ಮಾತಾಡ್ತಾ ಇದ್ದೀರಾ ಸಾಮ್ರಾಟ್? ಸೂರ್ಯ, ನನಗೇನೂ ಗೊತ್ತಿಲ್ಲ. ಹಿಂದಿನ ಕೋಪ ಇಟ್ಕೊಂಡು ಈಗ ನನ್ನ ಮೇಲೆ ಏನೇನೋ ಹೇಳ್ತಾ ಇದ್ದಾರೆ. ನಂಬೇಡ ಸೂರ್ಯ ಎಂದು ಸೂರ್ಯನ ಬೆನ್ನ ಹಿಂದೆ ಅವಿತುಕೊಂಡು ಭಯದಲ್ಲೇ ಹೇಳಿದಳು. ಅವಳ ಮಾತಿಗೆ ತುಟಿ ಸೊಟ್ಟ ಮಾಡಿ ನಕ್ಕವನು, ಸುಶಾಂತ್ ಎಂದು ತನ್ನ PAಯನ್ನು ಕೂಗಿದ. ಮನೆಯ ಹೊರಗಿನಿಂದ ಲಾವಣ್ಯಾಳ ಅಮ್ಮನ ಜೊತೆಗೆ ಬಂದಿದ್ದ ಸುಶಾಂತ್. ತನ್ನ ಅಮ್ಮನನ್ನು ನೋಡಿ ದಂಗಾಗಿದ್ದಳು ಲಾವಣ್ಯ. ತನ್ನ ಅಮ್ಮನ ಕಡೆಗೆ ದೊಡ್ಡ ಕಣ್ಣು ಬಿಟ್ಟು ಉಗುಳು ನುಂಗುತ್ತಾ ಸೂರ್ಯನ ಕಡೆ ನೋಡಿದಳು. ಹುಬ್ಬು ಬೆಸೆದು ಅವಳ ಅಮ್ಮನನ್ನೇ ನೋಡುತ್ತಾ ನಿಂತಿದ್ದ ಸೂರ್ಯ. ಇವ್ರು ಯಾರು ಅನ್ನೋದನ್ನು ಹೊಸ್ದಾಗಿ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತಲ್ವ ಸೂರ್ಯ ಎಂದು ಜೇಬಿನಲ್ಲಿ ಕೈ ತೋರಿಸಿ ಹೇಳಿದ ಸಾಮ್ರಾಟ್. ಲಾವಣ್ಯ, ಅಪ್ಪ ಅಮ್ಮ ಇಬ್ಬರು ಆಕ್ಸಿಡೆಂಟ್ನಲ್ಲಿ ಸತ್ತೋದ್ರು ಅಂದಲ್ಲ, ಮತ್ತು ನಿಮ್ಮಮ್ಮ ಬದುಕೇ ಇದ್ದಾರೆ ಎಂದು ಲಾವಣ್ಯಳ ಕಡೆ ತಿರುಗಿ ಗೊಂದಲದಲ್ಲೇ ಕೇಳಿದ ಸೂರ್ಯ. ಅದು ಸೂರ್ಯ, ಅದೇನೆಂದರೆ ಏನು ಹೇಳುವುದು ಎಂದು ತೋಚದೆ ತಡವರಿಸಿದಳು. ನಿನ್ನೆ ಕೇಳ್ತಾ ಇರೋದು ಹೇಳು. ಅಮ್ಮ ಇದ್ದರು ಇಲ್ಲ ಅಂತ ಯಾಕೆ ಸುಳ್ಳು ಹೇಳಿದೆ? ಈ ಬಾರಿ ಗಟ್ಟಿಯಾಗಿ ಕೇಳಿದ ಸೂರ್ಯ. ಹೌದು ಹೇಳಿದೆ, ಯಾಕಂದರೆ ಎತ್ ಮಾತ್ರಕ್ಕೆ ತಾಯಿ ಆಗ್ಬಿಡಲ್ಲ. ತಾಯಿ ಕರ್ತವ್ಯ ಕೂಡ ನಿಭಾಯಿಸಬೇಕು. ಗಂಡನನ್ನು ಬಿಟ್ಟು ಬಂದೆ ಅಂದಿದ್ದಕ್ಕೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ನನ್ನ ಮನೆಗೆ ಬರಬೇಡ ಅಂತ ಮಗಳು ಅನ್ನೋದನ್ನು ನೋಡಿದೆ ಮನೆಯಿಂದ ಹೊರಗೆ ಹಾಕಿದ್ರು. ಮಗಳ ಕಷ್ಟಕ್ಕೆ ಆಗದೆ ಇರೋರನ್ನು ಅಮ್ಮ ಅಂತ ಹೇಳ್ಕೊಂಡು ತಿರುಗಬೇಕಾ? ಅದಕ್ಕೆ ನನ್ನ ಪಾಲಿಗಿವರು ಆವತ್ತೇ ಸತ್ತೋದ್ರು. ಇದೇ ಕಾರಣಕ್ಕೆ ನಿನಗೂ ಕೂಡ ಹಾಗೆ ಹೇಳಿದ್ದು ಎಂದು ಹೇಳಿದ. ಮಗಳ ಮಾತು ಕೇಳಿ
ಅವಳ ಅಮ್ಮ ಸಂಕಟದಲ್ಲಿ ಕಣ್ಣೀರಾಕಿದರು. ಆದರೆ ಸತ್ಯ ಎದುರಿಗೆ ಇದ್ದರೂ ಮತ್ತೊಂದು ಕತೆ ಕಟ್ಟಿ ಹೇಳುತ್ತಿದ್ದವಳನ್ನು ನೋಡಿ ಈಗಲೇ ಅವಳನ್ನು ಕೊಂದು ಹಾಕುವಷ್ಟು ಕೋಪ ಬಂದಿತ್ತು ಸಾಮ್ರಾಟ್ಗೆ. ಮುಷ್ಟಿ ಬಿಗಿ ಹಿಡಿದು ಕೋಪವನ್ನು ತಡೆ ಹಿಡಿದುಕೊಂಡು ಸುಮ್ಮನೆ ನಿಂತ. ಲಾವಣ್ಯ, ಬೇಡ ಕಣೆ, ಈಗಾಗಲೇ ತುಂಬ ತಪ್ಪು ಮಾಡಿದ್ಯಾ. ಅದ್ರ ಜೊತೆಗೆ ಮತ್ತಷ್ಟು ತಪ್ಪು ಮಾಡಬೇಡ. ನಿಜ ಏನು ಅಂತ ಎಲ್ರಿಗೂ ಹೇಳಿಬಿಡು ಎಂದು ಕಣ್ಣೀರು ಹಾಕುತ್ತಲೇ ಮಗಳನ್ನು ಬದಲಾಯಿಸಲು ನೋಡಿದರು. ಆದರೆ ಹೀಗೆ ಬಿಟ್ಟರೆ ತಮ್ಮ ಅಮ್ಮನೇ ಎಲ್ಲ ವಿಷಯವನ್ನು ಹೇಳಿಬಿಡುತ್ತಾರೆ ಎಂದುಕೊಂಡವಳು, ಸುಳ್ಳು ಹೇಳ್ತಾ ಇರೋದು ನಾನಲ್ಲ, ನೀನು. ಮಾಡೋದೆಲ್ಲ ಮಾಡಿ ಈಗೇನು ಗೊತ್ತಿಲ್ಲದ ಹಾಗೆ ನನ್ನ ಮೇಲೆ ಗೂಬೆ ಕುರ್ಸೋಕೆ ಬರ್ತಿದೀಯಾ. ನನಗೆ ಗೊತ್ತು ನಿಂಗೆ ಸೂರ್ಯ ಅಂದರೆ ಮೊದಲಿಂದಲೂ ಆಗಲ್ಲ ಅಂತ. ಇದೇ ಕಾರಣಕ್ಕೆ ತಾನೇ ನನ್ನ ತಲೆ ಕೆಡಿಸಿ ಇವನಿಂದ ಡಿವೋರ್ಸ್ ಕೊಡಿಸಿದ್ದು. ಈಗಲೂ ಕೂಡ ಅಷ್ಟೇ, ನಾನು ಸೂರ್ಯನ ಜೊತೆ ಇರೋದನ್ನು ನಿನ್ನಿಂದ ಸಹಿಸೋಕ್ಕಾಗ್ತಾ ಇಲ್ಲ. ಅದಕ್ಕೆ ಈ ರೀತಿ ಎಲ್ಲ ಹೇಳಿ ನನ್ನ ಇಲ್ಲಿಂದ ಕಳಿಸೋ ಯೋಚನೆ ಮಾಡ್ಕೊಂಡು ಬಂದಿದೀಯಾ. ಆದರೆ ಈ ಸಾರಿ ನಿನ್ನ ಮಾತು ಕೇಳಲ್ಲ ನಾನು. ಇನ್ನೊಂದೇ ಒಂದು ನಿಮಿಷ ಕೂಡ ನೀನಿಲ್ಲಿದ್ರೆ ಚೆನ್ನಾಗಿರಲ್ಲ. ಮೊದಲು ಹೋಗಿಲ್ಲಿಂದ ಎಂದು ಅವರನ್ನು ಮನೆಯಿಂದ ಹೊರಗೆ ಹಾಕಲು ಹೊರಟವಳ ಕೈಯನ್ನು ಹಿಡಿದುಕೊಂಡಿದ್ದ ಸೂರ್ಯ. ಬಿಡು ಸೂರ್ಯ, ಇಂಥ ಮನೆ ಹಾಳು ಮಾಡೋರನ್ನು ನಮ್ಮ ಹತ್ರಕ್ಕೂ ಬಿಟ್ಕೋಬಾರ್ದು. ಈಗಲೇ ಇಲ್ಲಿಂದ ಕಳಿಸ್ತೀನಿ ಎಂದು ಅವನಿಂದ ಕೈ ಬಿಡಿಸಿಕೊಳ್ಳಲು ನೋಡುತ್ತಾ ಹೇಳಿದಳು. ಆದರೆ ಸೂರ್ಯನಿಗೆ ಲಾವಣ್ಯಳ ಅಮ್ಮನ ಮುಖ ನೋಡಿದರೆ ಸುಳ್ಳು ಹೇಳುತ್ತಿರುವಂತೆ ಕಾಣಿಸಲಿಲ್ಲ. ನೀನು ಸ್ವಲ್ಪ ಸುಮ್ಮನೆ ನಿಲ್ಲು ಎಂದು ಲಾವಣ್ಯಳಿಗೆ ಗಂಭೀರವಾಗಿ ಹೇಳಿ, ಏನಾಯಿತು ಅನ್ನೋದನ್ನು ನೀವು ಹೇಳಿ ಎಂದು ಅವಳ ಅಮ್ಮನನ್ನು ಪ್ರಶ್ನಿಸಿದ. ನೋಡಪ್ಪ ಸೂರ್ಯ, ನಮ್ಮಿಂದ ನಿನಗೆ ತುಂಬಾ ಅನ್ಯಾಯ ಆಗಿದೆ. ನಿನಗೆ ಮಾಡಿದ ಮೋಸಕ್ಕೆ ಇವತ್ತು ನಾವು ಈ ಪರಿಸ್ಥಿತಿಗೆ ಬಂದಿರೋದು. ಆದರೆ ಇನ್ನೊಮ್ಮೆ ನಿನಗೆ ಮೋಸ ಮಾಡಬಾರ್ದು. ನೀನು ತುಂಬ ಒಳ್ಳೆಯವನು. ಇವಳು ಹೇಳಿದ ಹಾಗೆ ನಮಗೆ ಆಕ್ಸಿಡೆಂಟ್ ಆಗಿದ್ದೇನೋ ನಿಜ, ಆದರೆ ಅದರಲ್ಲಿ ನನ್ನ ಗಂಡ ಅಷ್ಟೇ ಸತ್ತಿದ್ದು. ನಾನು ಬದುಕುಳ್ದೆ. ಇವಳು ರಾಕೇಶ್ನ ಬಿಟ್ಟು ಬಂದಮೇಲೆ ನಮ್ಮನೆಯಲ್ಲೇ ಇದ್ದಿದ್ದು. ಇದೇ ಸಮಯಕ್ಕೆ ಇವಳು ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಯಿತು. ಮೊದಲೇ ಗಂಡು ದಿಕ್ಕಿಲ್ಲದ ಮನೆಗೆ ದುಡಿಯೋರು ಯಾರೂ ಇರಲಿಲ್ಲ. ಹಾಗಾಗಿ ಇವಳೇ ಕೆಲಸಕ್ಕೆ ಹೋಗಿ ನನ್ನ ಮನೇನ ನೋಡ್ಕೋತಾ ಇದ್ಲು. ಆದರೆ ಯಾವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತೋ ಆಗ ಇಂಥ ಸಂದರ್ಭದಲ್ಲಿ ಮಗು ಸಾಕೋಕೆ ಆಗಲ್ಲ ಅಂತ ಅಬಾರ್ಷನ್ ಮಾಡಿಸೋಕೆ ಓಡಾಡಿದ್ಲು. ಆದರೆ ಹಾಗೆ ಮಾಡಿಸೋಕೆ ರಾಕೇಶ್ ಕೂಡ ಒಪ್ಕೋಬೇಕಾಗಿತ್ತು. ಯಾವಾಗ ಅವನು ಒಪ್ಕೊಳ್ಳಿಲ್ವೋ ಆಗ ಇಲ್ಲೀಗಲಾಗಿ ಆದರೂ ಸರಿ ಮಗು ತೆಗೆಸ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು. ಅವಳ ಫ್ರೆಂಡ್ ಸಹಾಯದಿಂದ ಮಗು ಕೂಡ ತೆಗೆಸಿದಾಳೆ. ತೆಗೆಸಿದ್ಮೇಲೆ ನೀನು ಇವಳಿಗೆ ಮತ್ತೆ ಸಿಕ್ಕಿದ್ದು. ನಿನ್ನ ಮತ್ತೆ ಪಡ್ಕೋಬೇಕು ಅಂತ ನಂಗೆ ಯಾರೂ ಇಲ್ಲದ ಅನಾಥೆ ಅಂತ ಸುಳ್ಳು ಹೇಳಿದ್ಲು. ಆಮೇಲೆ ನಿನ್ಗೆ ಹತ್ರ ಆಗಬೇಕು ಅಂತ ಹೊಟ್ಟೆಲಿ ಮಗು ತೆಗೆಸಿದ ಮೇಲೂ ಮಗು ಇದೆ ಅಂತ ನಾಟಕ ಮಾಡಿದ್ಲು. ಯಾಕಂದರೆ ನೀನು ತುಂಬ ಎಮೋಷ್ನಲ್. ನಂಗೆ ಯಾರೂ ಇಲ್ಲ, ಮಗು ಸಾಕೋಕೆ ಕಷ್ಟಪಡ್ತಾ ಇದ್ದೀನಿ ಅಂತೆಲ್ಲ ನಿಂಗೆ ಗೊತ್ತಾದರೆ ನೀನು ಸಹಾಯ ಮಾಡ್ತೀಯ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ್ಲು ಎಂದು ತಮಗೆ ತಿಳಿದಷ್ಟು ಹೇಳಿ ಕಣ್ಣೀರಾದರು. ಹೊಟ್ಟೆಯಲ್ಲಿ ಮಗು ಇಲ್ಲದೆ ಇಷ್ಟೆಲ್ಲ ನಾಟಕ ಮಾಡಿದಳು ಎಂದು ಗೊತ್ತಾದ ಸೂರ್ಯ ಕಲ್ಲಿನಂತೆ ನಿಂತು ಬಿಟ್ಟನು. ಒಂದು ಹೆಣ್ಣು ಇಷ್ಟೊಂದು ಕೀಳು ಮಟ್ಟಕ್ಕೂ ಇಳಿಯೋಕೆ ಸಾಧ್ಯನಾ ಎನ್ನುವುದು ಅವನಿಂದ ನಂಬಲು ಆಗುತ್ತಿರಲಿಲ್ಲ. ಸೂರ್ಯ, ಅರ್ಧ ಸತ್ಯ ಮಾತ್ರ ಕೇಳಿ ಇಷ್ಟಕ್ಕೆ ಈ ರೇಂಜಿಗೆ ಶಾಕ್ ಆದರೆ ಹೇಗೆ? ಇನ್ನೂ ಇವಳು ಗುಣಗಾನ ಮಾಡೋದು ಬಾಕಿ ಇದೆ. ಇನ್ನು ಮಿಕ್ಕಿದ ವಿಷಯ ನಾನು ಹೇಳ್ತೀನಿ ಕೇಳು. ನಿನ್ನೆ ಸಂಜೆ ಇವಳು ಮತ್ತು ಭೂಮಿ ಇಬ್ಬರು ಟೆರೇಸ್ ಮೇಲಿದ್ರು ಅಲ್ವಾ? ಆಗ ಭೂಮಿ ಇವಳಿಗೆ ಹೊಡೆಯೋದನ್ನು ಮಾತ್ರ ನೋಡಿದೆ ನೀನು. ಆದರೆ ಅವ್ರಿಗೆ ಯಾಕೆ ಹೊಡೆದ್ರು ಅನ್ನೋದು ಗೊತ್ತಿಲ್ಲ ಅಲ್ವಾ? ಭೂಮಿ ಟೆರೇಸ್ ಮೇಲೆ ಹೋಗೋ ಸ್ವಲ್ಪ ಸಮಯದಕ್ಕೂ ಮುಂಚೆ ಇವಳು ಇವರಮ್ಮನ ಜೊತೆ ಇದೇ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಿದ್ದನ್ನು ಭೂಮಿ ಕೇಳಿಸ್ಕೊಂಡಿದ್ದಾರೆ. ಎಲ್ಲ ಸತ್ಯ ಗೊತ್ತಾದ ಮೇಲೆ ಕೋಪ ಬಂದು ಹೊಡೆದಿದ್ದು. ತಾವು ಪ್ರೀತಿಸೋ ವ್ಯಕ್ತಿಗೆ ಇನ್ಯಾರಿಂದಲೋ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಾದಾಗ ಎಲ್ಲರೂ ಭೂಮಿ ಥರನೇ ರಿಯಾಕ್ಟ್ ಮಾಡ್ತಾರೆ. ಆದರೆ ಆಗಷ್ಟೇ ಅಲ್ಲಿಗೆ ಬಂದ ನೀನು ಭೂಮಿ ಒಡೆಯೋದನ್ನು ನೋಡಿ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊತೀಯ. ಆದರೆ ನೀನು ಬರೋದನ್ನು ಮೇಲಿಂದ ನೋಡಿದ ಲಾವಣ್ಯ ನಿನ್ನ ದೃಷ್ಟಿಲಿ ಭೂಮಿನ ಕೆಟ್ಟವಳನ್ನಾಗಿ ಮಾಡೋಕ್ಕೆ ತಾನಾಗೆ ಮೆಟ್ಟಿಲಿನ ಮೇಲಿಂದ ಬಿದ್ದು ಭೂಮಿನೇ ತಳ್ಳಿದ್ದು ಅನ್ನೋ ಹಾಗೆ ಪೋಟ್ರೆ ಮಾಡ್ತಾಳೆ. ಆ್ಯಂಡ್ ನೀನದನ್ನು ಈಸಿಯಾಗಿ ನಂಬಿ ಹಿಂದು ಮುಂದು ವಿಚಾರಿಸ್ದೆ ಭೂಮಿಗೆ ಹೊಡಿತೀಯ ಅಲ್ವಾ ಎಂದು ಹೇಳಿ ಅವನ ಮುಖ ನೋಡಿದರೆ
ಈಗ ಸೂರ್ಯನಿಗೆ ತನ್ನ ದುಡುಕು ನಿರ್ಧಾರದ ಬಗ್ಗೆ ಅರಿವಾಗಿತ್ತು. ಏನು ತಪ್ಪೇ ಮಾಡದ ಭೂಮಿಯ ಮೇಲೆ ಕೈ ಮಾಡಿಬಿಟ್ಟೆ ಎಂದು ಅವಳಿಗಾಗಿ ಅವನ ಮನಸ್ಸು ಮರುಗಿತು. ಕೂಡಲೇ ಮನೆಯ ಸುತ್ತ ಅವಳಿಗಾಗಿ ಕಣ್ಣಾಡಿಸಿದ. ಆದರೆ ಅವಳೆಲ್ಲೂ ಕಾಣಲಿಲ್ಲ. ನಂತರ ಸಾಮ್ರಾಟ್ ಪುನಃ ತನ್ನ ಮಾತು ಮುಂದುವರಿಸಿದ. ಅದಾಗ್ಲೇ ಸತ್ತು ಸ್ವರ್ಗದಲ್ಲಿರೋ ಮಗುನ ಮತ್ತೊಮ್ಮೆ ಉಳಿಸ್ಕೊಳ್ಳೋಕೆ ಇವಳನ್ನ ಎತ್ಕೊಂಡು ಪರದಾಡ್ತೀಯ. ಆಮೇಲೆ ಇವಳು ಹೇಳಿದ ಹಾಸ್ಪಿಟಲ್ಗೆ, ಇವಳು ಹೇಳಿದ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗಿ ಅಡ್ಮಿಟ್ ಕೂಡ ಮಾಡ್ತೀಯ. ಯಾವ ಡಾಕ್ಟರ್ ಹತ್ರ ಅಬಾರ್ಷನ್ ಮಾಡಿಸಿದ್ಲೋ ಅದೇ ಡಾಕ್ಟರ್ ಹತ್ರ ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ಮಗು ಸತ್ತೋಯ್ತು ಅಂತ ಹೇಳಿಸಿದಾಳೆ. ಮಗು ಇನ್ನಿಲ್ಲ ಅನ್ನೋದನ್ನು ಗೊತ್ತಾಗಿ ನನ್ನ ಕಾರಣದಿಂದಲೇ ಮಗು ಸತ್ತೋಯ್ತು ಅಂತ ತುಂಬ ನೊಂದ್ಕೊಂಡು ಇವಳಿಗೆ ಸಮಾಧಾನ ಮಾಡಿ ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಮನೆಗೆ ಕರ್ಕೊಂಡು ಬರ್ತೀಯ. ಹೀಗೇಳು ಸೂರ್ಯ, ಇಲ್ಲಿ ತಪ್ಪು ಯಾರ್ದು? ಮೋಸ ಮಾಡ್ದವಳ್ದ ಅಥವಾ ಮೋಸ ಮಾಡ್ದವಳನ್ನ ಮತ್ತೆ ನಂಬಿ ಮೋಸ ಹೋದ ನಿಂದ? ಅಥವಾ ಇಬ್ಬರ ಮಧ್ಯ ಏನೂ ಮಾಡದೆ ಶಿಕ್ಷೆ ಅನುಭವಿಸಿದ ಭೂಮಿಯದ್ದ ಎಂದು ಸೂರ್ಯನನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದನು ಸಾಮ್ರಾಟ್. ಸಾಮ್ರಾಟ್ನ ಪ್ರಶ್ನೆಗೆ ಭೂಮಿಗಿಳಿದು ಹೋಗಿದ್ದ ಸೂರ್ಯ. ಯಾಕೆಂದರೆ ಅವನಿಗೂ ಗೊತ್ತು, ಇದರಲ್ಲಿ ಹೆಚ್ಚಿನ ತಪ್ಪು ತನ್ನದೇ ಇರುವುದು ಎನ್ನುವುದು. ಭೂಮಿಯಲ್ಲಿ ನಿಜ ಏನು ಅನ್ನೋದನ್ನು ತಿಳ್ಕೊಳ್ದೆ ಭೂಮಿ ಮೇಲೆ ಕೈ ಮಾಡಿದ್ದು ನಂದೇ ತಪ್ಪು. ಅವ್ರ ಹತ್ರ ಕ್ಷಮೆ ಕೇಳಬೇಕು ನಾನು. ಎಲ್ಲೋದ್ರು ಅವರು ಎಂದು ಸುತ್ತಲೂ ಭೂಮಿಗಾಗಿ ನೋಡುತ್ತಾ ಕೇಳಿದ ಸೂರ್ಯ. ಅವ್ರ ಹತ್ರ ನೀನು ಕೇಳೋ ಒಂದು ಕ್ಷಮೆಯಿಂದ ಎಲ್ಲ ಸರಿ ಹೋಗುತ್ತೆ ಅಂತ ನಿನಗನ್ಸುತ್ತಾ ಸೂರ್ಯ? ಅಷ್ಟಕ್ಕೂ ಅದು ಹೇಗೆ ಅಂದ್ಕೊಂಡೆ ಒಂದು ಮಗು ಸಾಯಿಸೋ ಅಷ್ಟು ದುರ್ಬುದ್ಧಿ ಭೂಮಿಗಿದೆ ಅಂತ? ಹಾಗಿದ್ರೆ ಇಷ್ಟು ದಿನದಲ್ಲಿ ಅವಳನ್ನು ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ? ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನೀನು ನಿನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ನಮ್ಮಿಂದ ದೂರ ಬಂದು ಇಲ್ಲಿ ಬದುಕ್ತಾ ಇದ್ದೆ. ಆದರೆ ನೀನು ಅಂದ್ಕೊಂಡಿರ್ಬೋದು ನಾನು ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ. ಬಟ್ ನಿನ್ನ ಪ್ರತಿಯೊಂದು ನಡೆ ಕೂಡ ನನಗೆ ಗೊತ್ತಾಗ್ತಾ ಇತ್ತು. ನೀನು ಎದುರಿಗೆ ಬಂದು ನಿನಗೆ ತೊಂದರೆ ಕೊಡದೆ ನಿನ್ನ ಬೆನ್ನ ಹಿಂದೆನೇ ನಿನ್ನ ಪ್ರೊಟೆಕ್ಟ್ ಮಾಡ್ತಾ ಬಂದೆ ನಾನು. ಇದ್ರ ಜೊತೆಗೆ ನಿನಗೆ ಯಾರಿಂದಲೂ ಯಾವ ತೊಂದರೆ ಕೂಡ ಆಗಬಾರ್ದು ಅಂತ ನಿನ್ನ ಸುತ್ತಮುತ್ತ ಇರೋ ಜನಗಳ ಮೇಲೆ ಕೂಡ ಕಣ್ಣಿಟ್ಟಿದ್ದೆ. ಆಗಲೇ ಭೂಮಿ ನಿನ್ನ ಪ್ರೀತಿ ಮಾಡ್ತಾ ಇರೋ ವಿಷಯ ಗೊತ್ತಾಗಿದ್ದು. ನಮಗೂ ಕೂಡ ನೀನು ಲಾವಣ್ಯಾಳನ್ನು ಮರೆತು ಹೊಸ ಜೀವನ ಕಟ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಅವ್ರ ಬ್ಯಾಕ್ಗ್ರೌಂಡ್ ಕೂಡ ಚೆಕ್ ಮಾಡಿಸ್ದೆ. ಒಳ್ಳೆ ಹುಡುಗಿ ಅನ್ನೋದು ಗೊತ್ತಾಯಿತು. ಆದರೆ ನಿನಗೆ ಮದುವೆ ಆಗಿ ಡಿವೋರ್ಸ್ ಆಗಿದೆ ಅಂತ ಗೊತ್ತಾದ ಮೇಲೂ ಆಗಲೂ ನೀನು ಇದೇ ರೀತಿ ಪ್ರೀತಿ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ. ಅವರದ್ದು ನಿಜವಾದ ಪ್ರೀತಿ ಅನ್ನೋದೇ ಆಗಿದ್ದರೆ ನಿನ್ನ ಹಿಂದಿನ ಜೀವನ ಏನೇ ಇದ್ದರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಭಾವಿಸಿದ್ದೆ. ನಾನು ಅಂದ್ಕೊಂಡ ಹಾಗೇ ನಿನ್ನ ಬಗ್ಗೆ ಪೂರ್ತಿ ಸತ್ಯ ಗೊತ್ತಾದ ಮೇಲೂ ನಿನ್ನ ಒಪ್ಕೊಂಡಾಗ ನನ್ನ ದೃಷ್ಟಿಲಿ ಅವ್ರು ತುಂಬ ಎತ್ತರ ಸ್ಥಾನಕ್ಕೆ ಹೋಗಿದ್ರು. ಈಗಿನ ಕಾಲದಲ್ಲಿ ಒಬ್ಬ ಹುಡುಗ ನನಗಿಂತ ಮೊದಲು ಇನ್ನೊಬ್ಬಳನ್ನು ಪ್ರೀತಿ ಮಾಡ್ತಾ ಇದ್ದೋ ಅನ್ನೋ ವಿಷಯ ತಿಳಿದ್ರೇ ಕೂಗಾಡೋ ಈ ಕಾಲದಲ್ಲಿ ಮದುವೆ ಆಗಿ ಡಿವೋರ್ಸ್ ಕೂಡ ಆಗಿದೆ ಅಂತ ಗೊತ್ತಾದ ಮೇಲೂ ಅವ್ರು ನಿನ್ನ ಒಪ್ಕೊಂಡಾಗಲೇ ಅದು ಆಕರ್ಷಣೆಯೋ ಮತ್ತೊಂದೋ ಅಲ್ಲ, ನಿಜವಾದ ಪ್ರೀತಿ ಅಂತ ಗೊತ್ತಾಗಿದ್ದು. ಯಾಕಂದರೆ ನಿಜ ಪ್ರೀತಿಗೆ ನಾವು ಪ್ರೀತಿ ಮಾಡೋ ವ್ಯಕ್ತಿಯ ವ್ಯಕ್ತಿತ್ವ ಅಷ್ಟೇ ಮ್ಯಾಟರ್ ಆಗೋದು. ನಿಜ ಹೇಳಬೇಕು ಅಂದರೆ ಅವರಿಗಿರೋ ಬ್ಯೂಟಿಗೆ, ಟ್ಯಾಲೆಂಟ್ಗೆ, ಒಳ್ಳೆತನಕ್ಕೆ ಎಷ್ಟು ಹುಡುಗರು ಅವ್ರ ಹಿಂದೆ ಬಿದ್ದಿದ್ರು ಗೊತ್ತಾ? ಆದರೆ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಬರೀ ನಿನ್ನೊಬ್ಬನ ಇಡೀ ಪ್ರೀತಿಗಾಗಿ ಹಂಬಲಿಸ್ತಿದ್ರು. ಆದರೆ ಲಾವಣ್ಯಾಳ ಗುಂಗಲ್ಲೇ ಕಳೆದು ಹೋಗಿದ್ದು ನಿಂಗೆ ಅದು ಗೊತ್ತೇ ಆಗಲಿಲ್ಲ. ಯಾವಾಗಲೂ ಇವಳು ಬಿಟ್ಟು ಹೋಗಿದ್ದನ್ನೇ ನೆನೆಸ್ಕೊಂಡು 4 ಗೋಡೆಗಳ ಮಧ್ಯ ಬಂದಿಯಾಗಿದ್ದ ನಿನ್ನ ಹೊರಗೆ ಕರ್ಕೊಂಡು ಬರೋ ಪ್ರಯತ್ನ ಮಾಡಿದ್ದು ಭೂಮಿ. ನಡೆದಿರೋ ಹಿಂದಿನ ಘಟನೆಗಳನ್ನು ಮರೆತು ಈಗಿರೋ ಜೀವನನ ಹಾಳು ಮಾಡ್ಕೋಬೇಡ ಅಂತ ಬುದ್ಧಿ ಹೇಳಿ ನಿನ್ನ ಬದಲಾಯಿಸೋ ಪ್ರಯತ್ನ ಮಾಡಿದ್ದು ಭೂಮಿ. ನಿನಗೆ ಗೊತ್ತಿಲ್ಲದೇನೆ ನಿನ್ನಲ್ಲಿ ತುಂಬ ಬದಲಾವಣೆಗಳು ಆಗಿದೆ ಸೂರ್ಯ. ಆದರೆ ಅದು ನಿನ್ನ ಗಮನಕ್ಕೆ ಬಂದಿಲ್ಲ ಅಷ್ಟೆ. ಅವರು ಪ್ರೀತಿ ಪ್ರೇಮ ಅಂತ ಹತ್ರ ಬಂದಾಗೆಲ್ಲ ಪ್ರೀತಿಯಲ್ಲ ಬರೀ ಸ್ನೇಹ ಅಷ್ಟೇ ಅಂತ ಇಲ್ಲಿವರೆಗೂ ಅವರಿಂದ ಅಂತರ ಕಾಯ್ಕೊಂಡೇ ಬಂದೆ. ಆದರೆ ಅದರಿಂದ ಅವ್ರ ಮನಸ್ಸಿಗೆ ನೋವಾದರೂ ನಿನಗೂ ಬದಲಾಗೋಕೆ ಸಮಯ ಬೇಕು ಅಂತ ಎಲ್ಲವನ್ನ ಸಹಿಸ್ಕೊಂಡೇ ಬಂದರು. ಯಾಕೆ ಗೊತ್ತಾ? ಇವತ್ತಲ್ಲ ನಾಳೆ ನಿನ್ನ ಮನಸ್ಸಲ್ಲಿ ಜಾಗ ಪಡಿತೀನಿ ಅನ್ನೋ ನಂಬಿಕೆ ಮೇಲೆ.
ಆದರೆ ಬಿಟ್ಟೋದವಳು ಮತ್ತೆ ವಾಪಸ್ ಬಂದಾಗ ನೀನು ಇವರನ್ನು ಪೂರ್ತಿಯಾಗಿ ನೆಗ್ಲೆಕ್ಟ್ ಮಾಡಿದೆ. ಆಗ ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಅಂತ ಯೋಚನೆ ಮಾಡಿದೀಯಾ? ಆಗಲೂ ಕೂಡ ಇವಳಿಂದ ನಿನಗೆ ಎಲ್ಲಿ ತೊಂದರೆ ಆಗುತ್ತೋ ಮತ್ತೆ ನಿನ್ನ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ಸೂರ್ಯ ಅವರಿಗೆ ಮತ್ತೆ ಮೋಸ ಮಾಡಬೇಡಿ. ನಿಮ್ಮಿಂದಾಗಿ ಅವ್ರ ಜೀವನದಲ್ಲಿ ಮೊದಲೇ ತುಂಬ ನೋವು ತಿಂದಿದ್ದಾರೆ. ಈಗ ನಿಮ್ಮನ್ನು ಬಿಟ್ಟು ಬದುಕೋದನ್ನು ಕಲ್ತಿದ್ದಾರೆ. ನೀವು ಮತ್ತೆ ಬಂದು ತೊಂದರೆ ಕೊಡಬೇಡಿ, ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡಿ ಅಂತ ತನ್ನ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ನಿನಗೋಸ್ಕರ ಲಾವಣ್ಯಳ ಕಾಲು ಹಿಡಿದು ಬೇಡ್ಕೊಂಡಿದ್ರು ಅನ್ನೋ ವಿಷಯ ನಿನಗೆ ಗೊತ್ತಾ ಸೂರ್ಯ? ಪ್ರತಿ ಕ್ಷಣ ಪ್ರತಿ ನಿಮಿಷ ಅವರಿಗೆ ನಿನ್ನ ಬಗ್ಗೆನೇ ಯೋಚನೆ ಇದ್ದಿದ್ದು. ಅವ್ರು ಮಾಡೋ ಕೆಲಸದಲ್ಲಿ ನಿನ್ನ ಒಳಿತನ್ನೇ ಬಯಸ್ತಾ ಇದ್ದಿದ್ದು. ಆದರೆ ಕಡೆಗೆ ನೀನು ಮಾಡಿದ್ದೇನು? ನಿನಗೋಸ್ಕರ ಇಷ್ಟೆಲ್ಲ ಮಾಡಿದ ಅವ್ರ ಮಾತನ್ನು ನೀನು ನಂಬದೆ ಅವ್ರಿಗೆ ಹೊಡೆದಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಅನ್ನೋ ಅಂದಾಜು ಇದೆಯೇನೋ ನಿನಗೆ ಎಂದು ಹೇಳಿದರೆ ಸೂರ್ಯನ ಗಂಟಲು ದುಃಖದಲ್ಲಿ ಕಟ್ಟಿತ್ತು. ತನಗಾಗಿ ಭೂಮಿ ಲಾವಣ್ಯಾಳ ಕಾಲಿಗೆ ಬಿದ್ದಳ ಎಂದುಕೊಂಡವನಿಗೆ ಆ ವಿಷಯವನ್ನು ಅರಗಿಸಿಕೊಳ್ಳಲು ಆಗಲಿಲ್ಲ. ಸಂಕಟದಿಂದ ಅವನ ಕಣ್ಣುಗಳು ಕೆಂಬಣ್ಣಕ್ಕೆ ತಿರುಗಿದವು. ನಂತರ ಸಾಮ್ರಾಟ್ ಮತ್ತೆ ಮಾತು ಮುಂದುವರಿಸಿದ. ತಾವು ಪ್ರೀತಿಸಿದ ವ್ಯಕ್ತಿ ತಮಗೆ ಸಿಗಲಿಲ್ಲ ಅಂದರೆ ಆ ನೋವು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ನಿನ್ಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಹೀಗಿದ್ಮೇಲೆ ಭೂಮಿಯವ್ರ ವಿಷಯದಲ್ಲಿ ಹೀಗೆ ನಡ್ಕೋತೀಯ ಅಂದರೆ ಅವ್ರ ಪ್ರೀತಿಗೆ ನಿನ್ನ ಹತ್ರ ಬೆಲೆನೇ ಇಲ್ಲ ಅನ್ನೋದು ಅರ್ಥ ಆಯಿತು. ಸಾಮ್ರಾಟ್ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡ. ನಾನು ಯಾವತ್ತೂ ಅವ್ರ ಪ್ರೀತಿಗೆ ಅವಮಾನ ಮಾಡಿಲ್ಲ. ಆದರೆ ಅವ್ರದ್ದಿನ್ನೂ ಚಿಕ್ಕ ವಯಸ್ಸು ಕಣೋ. ಶಿ ಡಿಸರ್ವ್ ಬೆಟರ್ ದೆನ್ ಮೀ. ನನ್ನ ಮದುವೆ ಆಗಿ ಅವ್ರು ಕಷ್ಟಪಡೋದು ನನಗಿಷ್ಟ ಇರಲಿಲ್ಲ. ಅವ್ರು ಯಾವಾಗಲೂ ಖುಷಿಯಾಗಿರಬೇಕು ಎಂದು ಮಧ್ಯ ಮಾತಾಡಿ ಹೇಳಿದ ಸೂರ್ಯ. ಹೌದು, ಶಿ ಡಿಸರ್ವ್ ಬೆಟರ್ ಅನ್ನೋದು ನಿಜ. ಬಟ್ ಈಗಾಗಲೇ ಅವರು ಬೆಟರ್ ಆಗಿರೋ ವ್ಯಕ್ತಿನೇ ಚೂಸ್ ಮಾಡಿದ್ದಾರೆ. ಆದರೆ ನಿನ್ನನ್ನು ನೀನೇ ಕಡೆಗಣಿಸ್ಕೊಳ್ತಿದ್ಯಾ ಅಷ್ಟೆ. ಅವ್ರ ಖುಷಿ ಇರೋದು ನಿನ್ನಲ್ಲೇ. ಆದರೆ ಅದು ನಿನಗೆ ಅರ್ಥ ಆಗಲೇ ಇಲ್ಲ. ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲ ಅನ್ನೋದನ್ನು ಅವ್ರು ನಿನಗೆ ಅರ್ಥ ಮಾಡಿಸೋಕೆ ಕಷ್ಟಪಡ್ತಾ ಇದ್ದರೆ ಪ್ರೀತಿ ಎಲ್ರಿಗೂ ಸಿಗಲ್ಲ ಅನ್ನೋದನ್ನು ನೀನು ಅವ್ರಿಗೆ ಅರ್ಥ ಮಾಡಿಸ್ದೆ ಅಷ್ಟೆ. ಬಿಡು, ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೆ, ಇನ್ಯಾವ ಪ್ರಯೋಜನ ಕೂಡ ಇಲ್ಲ. ಒಬ್ಬರು ನಮ್ಮಿಂದ ದೂರ ಆದಾಗಲೇ ಅವ್ರ ಬೆಲೆ ಏನು ಅನ್ನೋದು ಅರ್ಥ ಆಗೋದು ಎಂದು ತನ್ನ ಮಾತನ್ನು ನಿಲ್ಲಿಸಿದ ಸಾಮ್ರಾಟ್. ದೂರ ಆದಾಗ ಅಂದರೆ ಏನೋ ಅರ್ಥ? ಅವ್ರು ಯಾಕೆ ದೂರ ಆಗ್ತಾರೆ? ನಾನು ಹೇಳಿದೆ ಅಲ್ವಾ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಅಂತ. ಕ್ಷಮಿಸೋಕೆ ಆಗದೇ ಇರೋವಂಥ ದೊಡ್ಡ ತಪ್ಪೇನೋ ನಾನು ಮಾಡಿರೋದು ಎಂದು ತಡೆದು ನುಡಿದನು ಸೂರ್ಯ. ಅವರು ಬದುಕಿದ್ರೆ ಅಲ್ವಾ ನೀನು ಕ್ಷಮೆ ಕೇಳೋಕೆ. ಶಿ ಈಸ್ ನೋ ಮೋರ್ ಎಂದವನ ಮಾತು ಕೇಳಿ ಸಿಡಿಲು ಬಡಿದಂತಾಗಿತ್ತು ಸೂರ್ಯನಿಗೆ. ಮುಂದುವರಿಯುವುದು.